ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲಾವಣ್ಯ. ಋತ್ವಿಕಾ ವ್ಲಾಗ್ಸ್ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಅದು ನನ್ನ ಮಗಳ ಹೆಸರು. ಇವತ್ತಿಂದ ನನ್ನದು ಇದು ಮೊದಲನೇ ವ್ಲಾಗು. ಈಗ ಸಂಜೆ ಆಗಿರೋದ್ರಿಂದ ಮೊದಲೇ ವ್ಲಾಗ್ನ ಸಂಜೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಳೆ ಬೇರೆ ಬರ್ತಿದೆ. ಬನ್ನಿ ಬಿಸಿ ಬಿಸಿ ಸಾಂಬಾರು ಮಾಡೋಣ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದನ್ನು ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಬೇಳೆ ನುಗ್ಗೆಕಾಯಿ ಟೊಮೊಟೊ ಎಲ್ಲ ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕುದಿ ಬರೋ ತನಕ ಕುದಿಸಿ ಅದು ಬೆಂದಿದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ. ಅದು ಇನ್ನೂ ಬೆಂದಿಲ್ಲ, ನಾನು ನೋಡಿದೆ. ಹಾಗಾಗಿ ಅದನ್ನು ಬೇಯೋಕ್ಕೆ ಬಿಟ್ಟೆ. ಅದು ಬೇಯೋ ಅಷ್ಟೊತ್ತಿಗೆ ಮಿಕ್ಸಿ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಸ್ವಲ್ಪ ಬೇಳೆ ಬೆಂದಿತ್ತು ಅಂತ ಹೇಳ್ಬಿಟ್ಟು ಒಂದು 4 ಬೇಳೆ ಹಾಕ್ಕೊಂಡೆ ಅಷ್ಟೇ. ಅದನ್ನು ನೀಟಾಗಿ ಸ್ಮೂತಾಗಿ ಗ್ರೈಂಡ್ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ನೆಕ್ಸ್ಟು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ ಆ ಸಾಂಬಾರಿನ ಕಟ್ಟಿರುತ್ತಲ್ಲ ಅದಕ್ಕೆ ಒಗ್ಗರಣೆನೂ ಮತ್ತು ಖಾರ ರುಬ್ಬಿದ್ನೂ ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಸಿಗುತ್ತೆ. ಮತ್ತು ಇನ್ನು ನನ್ನ ಮಗಳಿಗೆ ಸಂಜೆ ಆಗಿತ್ತು, ಯಾಕೋ ತುಂಬ ಕಿರಿಕಿರಿ ಮಾಡ್ತಾಯಿದ್ಲು ಅಂತ ಹೇಳಿಬಿಟ್ಟು ಅವಳಿಗೆ ದೃಷ್ಟಿ ತೆಗೆಯೋಣ ಅಂತ ತೆಗೆದೆ. ಒಂದು ಹಂಗೆ ಮಾಮೂಲಿ ಇವಾಗ ಸೌದೆ ಎಲ್ಲ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಪೇಪರಲ್ಲೇ ಹಚ್ಚಿ ದೃಷ್ಟಿ ತೆಗೆದು ತುಂಬ ಪೇಪರಲ್ಲಿ ತೆಗೆದಿದ್ರೂ ಕೂಡ ಕೆಂಡ ಆಗಿತ್ತು, ಕೆಂಪಾಗಿತ್ತು. ಆ್ಯಕ್ಚುಲಿ ಗುರುವಾರ ಅಥವಾ ಮಂಗಳವಾರ ತೆಗಿಬೇಕು ದೃಷ್ಟಿ. ಆದರೆ ಇವಳು ತುಂಬ ಪಿರಿ ಮಾಡ್ತಿದ್ಲು ಅಂತ ಹೇಳಿಬಿಟ್ಟು ನಾನು ಇವತ್ತೇ ಬುಧವಾರನೇ ತೆಗೆದೆ. ಇನ್ನು ದೃಷ್ಟಿಯೆಲ್ಲ ತೆಗೆದಾದ್ಮೇಲೆ ಮುಖ ತೊಳ್ಕೊಂಡು ಬಂದು ಅವಳಿಗೂ ಮುಖ ತೊಳೆಸಿ ನಾನು ಮುಖ ತೊಳ್ಕೊಂಡು ಸಂಜೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದೆ. ಇನ್ನು ನನ್ನ ಮಗಳು ನನ್ನನ್ನು ಬಿಡೋದೇ ಇಲ್ಲ. ಪೂಜೆ ಮಾಡಬೇಕಾದ್ರೆ ಅವಳು ಬಂದು ಇದು ಮಾಡ್ತಾಳೆ. ನೋಡಿ ಹೆಂಗೆ ಮಾಡ್ತಿದ್ದಾಳೆ, ಬಟ್ಟೆ ಎಲ್ಲ ಎತ್ಕೊಳ್ಳೋ ತನಕ ಬಿಡಲೇ ಇಲ್ಲ. ಆಮೇಲೆ ಎತ್ಕೊಂಡು ನಾನೇ ಪೂಜೆ ಮಾಡಿದೆ. ಇನ್ನು ಸಾಂಬಾರು ರೆಡಿ ಆಯಿತು. ಅನ್ನ ಅಂತೂ ಸಂಜೆನೇ ಮಾಡಿದ್ದೆ, ಪಾಪುಗೆ ಊಟ ಮಾಡಿಸಿ ಮಲಗಿಸ್ಬೇಕು ಅಂತ ಹೇಳಿಬಿಟ್ಟು. ಇನ್ನು ನಾಳೆ ಗುರುವಾರ ಅಂತ ಹೇಳಿಬಿಟ್ಟು ಧರ್ಮಸ್ಥಳ ಸಂಘದ್ದು ಕಟ್ಟಬೇಕಿತ್ತು ಸಾಲ ಮತ್ತು ಸಾಲ ಉಳಿತಾಯ ಎಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ಬರ್ಕೊಳ್ತಾ ಇದ್ದೀನಿ. ಇವಾಗ ಬರ್ಕೊಂಡು ನಾಳೆ ಬೆಳಿಗ್ಗೆನೇ ಹೋಗಿ ಕಟ್ಟೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಸಂಜೆ ವ್ಲಾಗ್ ಇದು ನನ್ನ ಮಿನಿ ವ್ಲಾಗ್ ಅಂತಲೂ ಹೇಳ್ಬೋದು. ಇದು ನನ್ನ ಮೊದಲನೇ ವ್ಲಾಗು. ನಿಮಗೆಲ್ಲ ಇಷ್ಟ ಆಗಿದ್ದರೆ ಈ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.